ಮಧುಮೇಹ ಮತ್ತೆ ನಮ್ಮ ಆಹಾರ ತುಂಬಾ ಮುಖ್ಯವಾಗಿರ್ತದೆ. ರೈಸ್ ಇರ್ಬೋದು, ವೈಟ್ ರೈಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಬೇಕರಿ ಐಟಮ್ ಇರ್ಬೋದು, ಮೈದಾ ಐಟಮ್ ಇರ್ಬೋದು, ಇದೆಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಶುಗರ್ ಒಂದು ಲೆವೆಲ್ಗಿದೆ, ನೀವು ಒಮ್ಮೆಲೆ ಹೊಟ್ಟೆಯಿಂದ ರಕ್ತಕ್ಕೆ ಹೋಗುವಂತ ಶುಗರ್ ತಿಂದ್ರೆ ಏನಾಗ್ತದೆ? ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂದ್ರೆ ನಮ್ಮ ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಕೂಡಲೇ ರಕ್ತಕ್ಕೆ ಹೋಗುವಂತ ಶುಗರ್. ನಿಮಗೆ ಇಲ್ಲಿ ನಾರಿರುವಂತ ಸಕ್ಕರೆ ಸಿಗ್ತದೆ ಅಥವಾ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ನಿಮಗೆ ಸಿಗ್ತದೆ. ಆಗ ಶುಗರ್ ಮೇಲೆ ಕೆಳಗೆ ಹೋಗುದಿಲ್ಲ. ಒಳ್ಳೆ ಪ್ರೋಟೀನ್ ಹಾಲು ಇರ್ಬೋದು, ಎಗ್ ವೈಟ್ ಇರ್ಬೋದು, ಇದು ನಿಮ್ಮನ್ನು ಶುಗರನ್ನು ಜಾಸ್ತಿ ಮಾಡೋದಿಲ್ಲ. ಯಾವಾಗ ಮೇಲೆ ಕೆಳಗೆ ಹೋಗುದಿಲ್ಲ ಆವಾಗ ನಿಮಗೆ ಕಾಂಪ್ಲಿಕೇಶನ್ಸ್ ಇಲ್ಲ. ಎಲ್ಲಿ ಕಾಂಪ್ಲಿಕೇಶನ್ಸ್ ಇಲ್ಲ ಅಲ್ಲಿ ಡಯಾಬಿಟಿಸ್ ಅಂತ ಹೇಳುವಂಥದ್ದು ದೊಡ್ಡ ಕಾಯಿಲೆ ಅಲ್ಲ. ಮಧುಮೇಹ ಮತ್ತೆ ನಮ್ಮ ಆಹಾರ ತುಂಬಾ ಮುಖ್ಯವಾಗಿರ್ತದೆ. ಎಲ್ಲಿ ಮಧುಮೇಹ ಇರ್ತದೆ ಆವಾಗ ಯಾರಿಗೂ ಅಷ್ಟೇ ಆಹಾರದ ಬಗ್ಗೆ ಜ್ಞಾನ ಇರಬೇಕಾಗ್ತದೆ. ನಾವು ಆಹಾರ ಅಂತ ನೋಡುವಾಗ ಆಹಾರದಲ್ಲಿ ಮುಖ್ಯವಾಗಿ ನಮಗೆ 5 ಅಂಶಗಳು ಸಿಗ್ತದೆ. ಒಂದು ಸಕ್ಕರೆ ಅಂಶ, ನಮ್ಮ ರೈಸ್ ಇರ್ಬೋದು ಅಥವಾ ಚಪಾತಿ ಇರ್ಬೋದು ಅಥವಾ ರಾಗಿ ಇರ್ಬೋದು, ಇದಕ್ಕೆ ನಾವು ಪಿಷ್ಟ ಅಥವಾ ಸಕ್ಕರೆ ಅಂಶ ಅಂತ ಹೇಳ್ತೇವೆ. ಎರಡನೇದು ಕೊಬ್ಬಲ್ಲಿ ಬೇರೆ ಬೇರೆ ತರದ, ಈಗ ಕೊಕೊನಟ್ ಆಯಿಲ್ ಇರ್ಬೋದು ಅಥವಾ ತುಪ್ಪ ಇರ್ಬೋದು ಅಥವಾ ಪೇಸ್ಟ್ರಿ, ಕೇಕ್, ಇದರಲ್ಲೆಲ್ಲ ಈ ಕೊಬ್ಬು ಇರ್ತದೆ, ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೇವೆ. ಇದೇ ಕೊಬ್ಬು ಅಂತ ಹೇಳ್ತೇವೆ. ಮೂರನೇದು ಪ್ರೋಟೀನ್ ಅಂತ ಹೇಳ್ತೇವೆ. ಪ್ರೋಟೀನ್ ಅಲ್ಲಿ ನಮ್ಮ ಕಾಳುಗಳು ಇರ್ಬೋದು ಅಥವಾ ಎಗ್ ವೈಟ್ ಇರ್ಬೋದು ಅಥವಾ ಮಾಂಸ ಇರ್ಬೋದು, ಇದೆಲ್ಲ ನಾವು ಪ್ರೋಟೀನ್ ಅಂತ ಹೇಳ್ತೇವೆ. ನಮ್ಮ ಮಾಂಸಗಳೆಲ್ಲ ಪ್ರೋಟೀನ್ ಇಂದ ಆಗಿರ್ತದೆ, ಕರೆಕ್ಟ್ ಅಲ್ವಾ? ಸೊ ವೈಟಮಿನ್ಸ್ ಅಂತ ಹೇಳ್ತೇವೆ. ಈ ವೈಟಮಿನ್ಸ್ ವಿಟಮಿನ್ B12 ಇರ್ಬೋದು, ಹಾಗೆ ಬೇರೆ ಬೇರೆ ವಿಟಮಿನ್ಸ್ ಬರ್ತದೆ. ಅದೆಲ್ಲ ನಮ್ಮ ದೇಹಕ್ಕೆ ಬೇಕೇ ಬೇಕು, ಖಂಡಿತವಾಗಿ. ಅದಿಲ್ಲದೆ ನಮ್ಮ ದೇಹ ಪ್ರಕ್ರಿಯೆಗಳಾಗುವುದಿಲ್ಲ. ಅದೇ ರೀತಿ ಮಿನರಲ್ಸ್, 5ನೇ ಭಾಗ ಮಿನರಲ್ಸ್ ಆಗಿರ್ತದೆ. ಅದರಲ್ಲಿ ಖನಿಜ ಸತ್ವಗಳು ಅಂತ ಹೇಳ್ತೇವೆ, ಐರನ್ ಇರ್ಬೋದು, ಹೀಗೆ ಬೇರೆ ಬೇರೆ ಸೋಡಿಯಂ, ಪೊಟ್ಯಾಷಿಯಂ, ಇದೆಲ್ಲ ನಮ್ಮ ದೇಹಕ್ಕೆ ಬೇಕು. ಇದಿಲ್ಲದೆ ನಮ್ಮ ದೇಹ ರನ್ ಆಗುವುದಿಲ್ಲ, ಕರೆಕ್ಟ್ ಅಲ್ವಾ? ಆಗ ಫಸ್ಟಿಗೆ ನಾವು ಬರುವಂಥದ್ದು ಸಕ್ಕರೆ ಅಂಶ, ಪಿಷ್ಟ ಅಂತ ಹೇಳ್ತೇವೆ. ಈ ಸಕ್ಕರೆ ಅಂತ ಹೇಳುವಾಗ ಮುಖ್ಯವಾಗಿ ನಾವು ಸಿಂಪಲ್ ಕಾರ್ಬೋಹೈಡ್ರೇಟ್ ಮತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂದ್ರೆ ನಮ್ಮ ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಕೂಡಲೇ ರಕ್ತಕ್ಕೆ ಹೋಗುವಂತ ಶುಗರ್. ಅಂದ್ರೆ ಈ ಗ್ಲುಕೋಸ್ ಅಂತ ಇದೆ. ನಾವು ಗ್ಲುಕೋಸ್ ತಿಂದ ಕೂಡಲೇ ಏನಾಗ್ತದೆ, ಹೊಟ್ಟೆಯಿಂದ ಕೂಡಲೇ ರಕ್ತಕ್ಕೆ ಹೋಗಿ ಆಯ್ತು, ಪುರ್ಸೊತ್ತಿಲ್ಲ. ಆವಾಗ ನಿಮ್ಮ ಶುಗರ್ ಬೇಗ ಜಾಸ್ತಿ ಆಗ್ತದೆ, ಒಮ್ಮೆಲೆ ಜಾಸ್ತಿ ಆಗ್ತದೆ. ಅದೇ ರೀತಿ ಕಾಂಪ್ಲೆಕ್ಸ್ ಶುಗರ್ ಅಂತ ಹೇಳ್ತೇವೆ. ಕಾಂಪ್ಲೆಕ್ಸ್ ಶುಗರ್ ಅಂದ್ರೆ ಈ ರಾಗಿ, ಜವೆಗೋಧಿ, ಮೆಕ್ಕೆಜೋಳ, ತರಕಾರಿ, ಸೊಪ್ಪು, ಇದರಲ್ಲೆಲ್ಲ ನಾರು ಇರ್ತದೆ. ಇದು ಸಿಂಪಲ್ ಶುಗರ್ ಅಲ್ಲ. ಇದು ನಮ್ಮ ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಸ್ವಲ್ಪ ಸ್ವಲ್ಪ ಹೋಗ್ತದೆ, ಒಮ್ಮೆಲೆ ಹೋಗುದಿಲ್ಲ. ಬಿಕಾಸ್ ಅದು ಬ್ರೇಕ್ ಡೌನ್ ಆಗಬೇಕು ನಮ್ಮ ಹೊಟ್ಟೆಯಲ್ಲಿ. ಈ ಗ್ಲುಕೋಸ್ ಅಂತ ಹೇಳುವಾಗ ಕೂಡಲೇ ಹೋಗ್ತದೆ. ಅದಕ್ಕೆ ನಾವು ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ನಿಧಾನಕ್ಕೆ ಹೋಗುವಂತ ಶುಗರ್. ಫಾರ್ ಎಕ್ಸಾಂಪಲ್ ನಿಮ್ಮ ಶುಗರ್ ಒಂದು ಲೆವೆಲ್ಗಿದೆ, ನೀವು ಒಮ್ಮೆಲೆ ಹೊಟ್ಟೆಯಿಂದ ರಕ್ತಕ್ಕೆ ಹೋಗುವಂತ ಶುಗರ್ ತಿಂದ್ರೆ ಏನಾಗ್ತದೆ? ಒಮ್ಮೆಲೆ ಶುಗರ್ ಜಾಸ್ತಿ ಆಗ್ತದೆ. ಅದು ಒಳ್ಳೇದ ಕೆಟ್ಟದ? ನೀವೇ ಹೇಳಿ. ಕೆಟ್ಟದು. ಯಾವುದು? ಮಣ್ಣಿನ ಕೆಳಗಡೆ ಇರುವಂತ ಕೆಲವು ತರಕಾರಿಗಳು, ಈ ಪೊಟೊಟೊ ಇರ್ಬೋದು, ಇದಕ್ಕೆ ನಾವು ಸಿಂಪಲ್ ಶುಗರ್ ಅಂತ ಹೇಳ್ತೇವೆ. ಅದೇ ರೈಸ್ ಇರ್ಬೋದು, ವೈಟ್ ರೈಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಬೇಕರಿ ಐಟಮ್ ಇರ್ಬೋದು, ಮೈದಾ ಐಟಮ್ ಇರ್ಬೋದು, ಇದೆಲ್ಲ ಕೆಟ್ಟ, ಅಂದ್ರೆ ನಮ್ಮ ಶುಗರಿಗೆ ಒಳ್ಳೇದಲ್ಲ. ಡಯಾಬಿಟೀಸ್ ಇರುವವರಿಗೆ ಅಷ್ಟು ಒಳ್ಳೇದಲ್ಲ. ಯಾಕಂದ್ರೆ ಇದಕ್ಕೆ ನಾವು ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಬೇಗ ರಕ್ತಕ್ಕೆ ಹೋಗುವಂತ ಶುಗರ್. ಸೊ ಇದು ಖಂಡಿತವಾಗಿ ನಿಮ್ಮ ಪ್ಲೇಟಲ್ಲಿ ಕಮ್ಮಿ ಮಾಡಬೇಕು. ಕಾಂಪ್ಲೆಕ್ಸ್ ಶುಗರ್ ಅಂದ್ರೆ ನಾರು ಇರುವಂತ ಶುಗರ್ಗಳು. ರಾಗಿ ಸಹ ಶುಗರೇ, ಪಿಷ್ಟವೇ, ತರಕಾರಿ ಸಹ ಪಿಷ್ಟವೇ, ಆದರೆ ಅದು ನಮ್ಮ ಹೊಟ್ಟೆ ಹೋಗಿ ಹೊಟ್ಟೆಯಿಂದ ನಿಧಾನಕ್ಕೆ ಹೋಗುವಂತ ಶುಗರ್. ಸೊ ನಿಮ್ಮ ಪ್ಲೇಟಲ್ಲಿ ನಿಧಾನಕ್ಕೆ ಹೋಗುವಂತ ಶುಗರ್ ಜಾಸ್ತಿ ಇರಬೇಕು, ಒಮ್ಮೆಲೆ ಹೋಗುವಂಥದ್ದು ಬೇಡ. ಯಾಕಂದ್ರೆ ಈ ನಾರು ಅಂತ ಹೇಳುವಂಥದ್ದು ನಮ್ಮ ಹೊಟ್ಟೆಯಲ್ಲೇ ಬಾಕಿ ಆಗ್ತದೆ, ಅದು ನಮ್ಮ ದೇಹಕ್ಕೆ ರಕ್ತಕ್ಕೆ ಹೋಗುದಿಲ್ಲ. ಯಾವಾಗ ನಾರಿನ ಅಂಶ ಇರುವಂತ ಆಹಾರವನ್ನು ನಾವು ಜಾಸ್ತಿ ತಿಂತೇವೆ, ನಮಗೆ ಒಂದು ಸಟೈಟಿ ಅಂತ ಇರ್ತದೆ. ಸಟೈಟಿ ಅಂದ್ರೆ ಹೊಟ್ಟೆಯಲ್ಲಿ ಏನೋ ಇದೆ ಅಂತ ಹೇಳುವಂತ ಫೀಲಿಂಗ್. ಸೊ ಮೇನ್ ಆಗಿ ನಿಮ್ಮ ಪ್ಲೇಟನ್ನು ನಾವು ಚೇಂಜ್ ಮಾಡಿ ಅಂತ ನಾವು ಹೇಳುದಿಲ್ಲ, ಆದರೆ ಕ್ವಾಂಟಿಟಿಯನ್ನು ಬದಲಾವಣೆ ಮಾಡ್ಕೊಳ್ಳಿ. ಮುಖ್ಯವಾಗಿ ನಮ್ಮ ಆಹಾರದಲ್ಲಿರುವಂತ, ಸಕ್ಕರೆಯಲ್ಲಿರುವಂತ ಈ ಕಾಂಪ್ಲೆಕ್ಸ್ ಶುಗರ್, ರಾಗಿ, ಜವೆಗೋಧಿ, ಮೆಕ್ಕೆಜೋಳ, ತರಕಾರಿ, ಸೊಪ್ಪು, ಇದೆಲ್ಲ ಮಣ್ಣಿನ ಮೇಲಿದ್ದ ತರಕಾರಿಗಳು ಜಾಸ್ತಿ, ಇದೆಲ್ಲ ಜಾಸ್ತಿ ಇರಲಿ ನಿಮ್ಮ ಪ್ಲೇಟಲ್ಲಿ. ರೈಸ್ ಸ್ವಲ್ಪ, ಪಲ್ಯ ಎಷ್ಟು. ಈ ಪಲ್ಯದಲ್ಲಿ ನಿಮಗೆ ವೈಟಮಿನ್ ಸಿಗ್ತದೆ, ವಿಟಮಿನ್ ಸಿಗ್ತದೆ, ಅದರೊಟ್ಟಿಗೆ ನಿಮಗೆ ಇಲ್ಲಿ ನಾರಿರುವಂತ ಸಕ್ಕರೆ ಸಿಗ್ತದೆ ಅಥವಾ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ನಿಮಗೆ ಸಿಗ್ತದೆ. ಆಗ ಶುಗರ್ ಮೇಲೆ ಕೆಳಗೆ ಹೋಗುದಿಲ್ಲ, ಎವರೇಜ್ ಆಗಿರ್ತದೆ. ಸೊ ಯಾರು ಇದನ್ನು ಅರ್ಥ ಮಾಡಿಕೊಂಡು ಊಟದಲ್ಲಿ ಬದಲಾವಣೆ ಮಾಡ್ತಾರೆ, ಖಂಡಿತವಾಗಿ ಅವರಿಗೆ ಶುಗರ್ ಒಂದು ಎವರೇಜ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ನಾವು ಪ್ರೋಟೀನ್ ಅಂತ ಹೇಳ್ತೇವೆ. ನಮ್ಮ ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕೇ ಬೇಕು, ಕರೆಕ್ಟ್ ಅಲ್ವಾ? ನಮ್ಮ ಮಾಂಸಗಳಾಗಿರೋದು ಪ್ರೋಟೀನ್ ಇಂದಾಗಿ,
ನಮ್ಮ ನರಗಳಾಗಿರೋದು ಪ್ರೋಟೀನಿಂದಾಗಿ. ನಮ್ಮ ಪ್ಲೇಟಲ್ಲಿ ಪ್ರೋಟೀನ್ ಅಂಶ ಇರಲೇಬೇಕು, ಪ್ರತಿ ದಿವಸ ಇರಬೇಕು. ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕೇ ಬೇಕು. 1 kg 1 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕೇ ಬೇಕಾಗ್ತದೆ ಅಲ್ವಾ? ಸೊ ಅದಕ್ಕೆ ನಮ್ಮ ಪ್ಲೇಟಲ್ಲಿ ಒಳ್ಳೆ ಪ್ರೋಟೀನ್, ಹಾಲಿರ್ಬೋದು, ಎಗ್ ವೈಟ್ ಇರ್ಬೋದು, ಕಾಳುಗಳಿರ್ಬೋದು. ಇದೆಲ್ಲ ಶುಗರ್ ಕೊಡೋದಿಲ್ಲ ಸರ್ ನಿಮಗೆ. ಇದು ನಿಮ್ಮನ್ನು ಶುಗರನ್ನು ಜಾಸ್ತಿ ಮಾಡೋದಿಲ್ಲ. ಈಗ ನಾವು ಹಾಲು ಕುಡಿತೇವೆ, ಹಾಲಿನ ಶುಗರ್ ಜಾಸ್ತಿ ಮಾಡೋದಿಲ್ಲ. ಎಗ್ ವೈಟ್ ಪ್ರೋಟೀನ್, ಇದು ಶುಗರ್ ಜಾಸ್ತಿ ಮಾಡೋದಿಲ್ಲ. ಅಥವಾ ಮಾಂಸದಲ್ಲಿ ಶುಗರ್ ಇಲ್ಲ ಸರ್. ಅದೇ ರೀತಿ ನಿಮ್ಮ ಕಾಳುಗಳಲ್ಲಿ ಶುಗರ್ ಇಲ್ಲ. ಇದೆಲ್ಲ ಚೆನ್ನಾಗಿ ಪ್ಲೇಟಲ್ಲಿ ತಿನ್ಬೋದು. ಸೊ ವಾಟ್ ಐ ಆಮ್ ಟೆಲ್ಲಿಂಗ್, ಈ ಪ್ರೋಟೀನ್ ಅಂತ ಹೇಳುವಂಥದ್ದು ನಿಮ್ಮ ಪ್ಲೇಟಲ್ಲಿ ಚೆನ್ನಾಗಿರಲಿ. ಕಾಂಪ್ಲೆಕ್ಸ್ ಶುಗರ್ ನಾನು ಹೇಳಿದೆ, ಇದು ನಿಮ್ಮ ಪ್ಲೇಟಲ್ಲಿ ಜಾಸ್ತಿ ಇರಲಿ. ಸಿಂಪಲ್ ಕಾರ್ಬೋಹೈಡ್ರೇಟ್ ನಾನು ಹೇಳಿದೆ, ಇದು ಬೇಡ, ಇದು ಕಮ್ಮಿ ಮಾಡಿ. ಯಾವಾಗ ಇದನ್ನು ಕಮ್ಮಿ ಮಾಡ್ತಾ ಹೋಗ್ತೀರಿ ಆಗ ಶುಗರ್ ಲೆವೆಲ್ ಎವರೇಜ್ ಆಗಿರ್ತದೆ, ಮೇಲೆ ಕೆಳಗೆ ಹೋಗುವುದಿಲ್ಲ. ಯಾವಾಗ ಮೇಲೆ ಕೆಳಗೆ ಹೋಗುವುದಿಲ್ಲ ಆವಾಗ ನಿಮಗೆ ಕಾಂಪ್ಲಿಕೇಶನ್ಸ್ ಇಲ್ಲ. ಎಲ್ಲಿ ಕಾಂಪ್ಲಿಕೇಶನ್ಸ್ ಇಲ್ಲ ಅಲ್ಲಿ ಡಯಾಬಿಟಿಸ್ ಅಂತ ಹೇಳುವಂಥದ್ದು ದೊಡ್ಡ ಕಾಯಿಲೆ ಅಲ್ಲ. ಸೊ ಯಾವಾಗ ನಾವು ಪ್ಲೇಟನ್ನು ಪಿಕ್ ಮಾಡಲಿಕ್ಕೆ ಅರ್ಥ ಮಾಡ್ಕೊಳ್ತೇವೆ ಆವಾಗ ನಾವು ಡಯಾಬಿಟಿಸನ್ನು ಖಂಡಿತವಾಗಿ ನಾವು ಕಂಟ್ರೋಲ್ ಮಾಡ್ಬೋದು. ಅದರ ಮೇಲೆ ಸಹ ಏನಾದರೂ ಮಾಹಿತಿ ಬೇಕಾದರೆ ಖಂಡಿತವಾಗಿ ನಮಗೆ ಕನ್ಸಲ್ಟ್ ಮಾಡ್ಬೋದು. ಯು ಕ್ಯಾನ್ ಎಜುಕೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪ್ಲೇಟನ್ನು ಹೇಗೆ ಬದಲಾವಣೆ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ಡಯಾಬಿಟಿಸನ್ನು ನಾವು ಕಂಟ್ರೋಲ್ ಮಾಡ್ಬೋದು.